ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು, ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು, ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ದರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನಮ್ಮಿಂದ ಮತ್ತು 14 ಡೇಸ್ವರೆಗೆ ಆಗಿದೆ. ಇಲ್ಲೇ ನಾವು ಬಂಧನ ಮಾಡಿ ಯಾವ ರೀತಿ ಸಹಾಯ ಮಾಡಿದ್ರು? ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ. ಅವ್ರು ಓಡಿದ್ದು ಹೌದು, ಅದೇ ಕಾರಲ್ಲಿ ಬಂದಿದ್ದು ಮತ್ತು ಅವ್ರು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆ ಹೋಗಿರೋದು, ಇದೆಲ್ಲವನ್ನು ನಾವು ಅದು ಅದೇ ಈಗ ಹೇಳಿದ್ನಲ್ಲ, ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ವಿ. ಮತ್ತೊಂದೆಡೆ ಗಾಯಾಳು ಅಸ್ಗರ್ ಅವರು ಒಂದು ಆಸ್ಪತ್ರೆಯಿಂದಲೇ ಆಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಏನು ಪ್ರಮುಖ ಆರೋಪಿ ಅವರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ, ಇವ್ರನ್ನ ನ್ಯಾಯ ಬಂಧನ ಕೊಟ್ಟಿದ್ದಾರೆ. ಆದರೆ ಆ ಇರ್ಫಾನ್ ಅನ್ನೋನ್ನ ಮತ್ತು ಖಾಲಿದ್ ಪೈಲೋನ್ ಅವರ ತಮ್ಮನ್ನ ಅರೆಸ್ಟ್ ಮಾಡಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಮೊಬೈಲ್ ಆಗಲಿ ಬೇರೆ ಥರದ್ದು ಯಾವುದೂ ಕ್ಲೂ ಕೊಡದೆ ಇದು ಮಾಡದೆ ಇರೋದ್ರಿಂದ ಅದು ಕಷ್ಟ ಆಗ್ತಾಯಿದೆ. ನಾವು ಅವ್ರನ್ನ ಕೂಡ ಮಾಡ್ತೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಇದುವರೆಗೆ 3 ಜನನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ. ಇದಕ್ಕಾಗಿ ಈಗಾಗಲೇ 3 ತಂಡಗಳನ್ನು ಕೂಡ ನಿಯೋಜನೆ ಮಾಡಿದ್ದೀವಿ. ಇರ್ಫಾನ್ ಅನ್ನೋನು ತುಂಬ ನಟರಿಸಿದ್ದಾನೆ. ಸುಮಾರು 4-5 ಕಿಡ್ನಾಪ್ ಕೇಸಲ್ಲೂ ಭಾಗಿಯಾಗಿದೆ. ಆ ಥರ ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ ತಂಡ ಬಂದಿಲ್ಲ. ಇದೇನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೀವಿ. ಶ್ರೀಗಳವ್ರಿಗೆ ನಾನು ಬರ್ತೀನಿ, ಶಂಕುಸ್ಥಾಪನೆ ಮಾಡೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಭಾಗವಹಿಸಿ, ನಂತರ ನೀವು ಇನ್ನೊಂದು ಕಾಮಗಾರಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಸೂಕ್ತ ಕಾಣೋದಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ನೀವು ಹಕ್ಕುಚ್ಯುತಿ ಆಗ್ತದೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಎಷ್ಟೇ ಹೇಳಿದರೂ ಕೂಡ ಅವರು ಒಂದು ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕ್ರಮದಂತೆ ಅವರು ನನ್ನನ್ನು ಕಾರಲ್ಲಿ ಕರೀತಾರೆ. ಆ ಸಂದರ್ಭದಲ್ಲಿ ಆ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಕ್ಕಂಥವ್ರು ನನ್ನ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಶ್ರೀನಿವಾಸ್ ಅವರು. ಅಲ್ಲಿ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಬಗ್ಗೆ ನನಗೆ ಭಾಳಷ್ಟು ಗೌರವ ಇತ್ತು. ಅವರು ವಿಚಾರವಾದಿಗಳು, ಅವರು ಸಮಾಜದ ಬಗ್ಗೆ ಬಹಳ ಒಳ್ಳೆಯ ಗೌರವವನ್ನು ಇಟ್ಕೊಂಡಿರೋರು ಅಂತಕ್ಕಂಥ ಭಾವನೆ ಇತ್ತು. ಆದರೆ ಆ ದಿನ ಅವರು ನಡೆದುಕೊಂಡ ರೀತಿ ನೋಡಿದ್ರೆ, ಏನು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಬಣ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ ಮೇಲೆ ಅವ್ರಿಗೇನಾದರೂ ಅಧಿಕಾರದ ಅಮಲ್ನಲ್ಲಿದ್ರಾ? ನಾನು